ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ನಗರದ ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಏನು ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ನಡೆಸಲಾಗಿತ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಕಾರು ಚಲಾಯಿಸಿದಂತ ರಿಕ್ಕಿರ ಏನಿದ್ರೆ ಈಗ ಅವರು ಕೋರ್ಟ್ ಅಲ್ಲಿ ಒಂದು ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ. ಏನು ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಡ್ರಿಫ್ಟಿಂಗ್ ಬಗ್ಗೆ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ನಂತರ ಪೊಲೀಸರು ಕೂಡ ತನಿಖೆಯನ್ನು ಆರಂಭ ಮಾಡಿದ್ರು. ಈ ಬಳಿಕ ಏನು ರಿಕ್ಕಿರೆ ಅವರು ಒಂದು ನಗರದ 5ನೇ ಸಂಚಾರಿ ನ್ಯಾಯಾಲಯದಲ್ಲಿ ಒಂದು ಜಾಮೀನಿಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಎಸಿಜೆ 5ನೇ ಕೋರ್ಟ್ ಏನಿದೆ ಈ ಒಂದು ಜಾಮೀನು ಅರ್ಜಿಯನ್ನು ವಿಚಾರಣೆ ನಡೆಸಿ ಅವರಿಗೆ ಒಂದು ಷರತ್ತುಬದ್ಧ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿದೆ. ಖುದ್ದು ರಿಕ್ಕಿರೈ ಅವರ ಕೋರ್ಟ್ಗೆ ಹಾಜರಾಗಿ ಈ ಒಂದು ಜಾಮೀನನ್ನು ಕೂಡ ಪಡ್ಕೊಂಡಿರೋದು. ಹಾಗಾದ್ರೆ ಈ ಒಂದು ಪ್ರಕರಣದ ತನಿಖೆ ಎತ್ತಸಾಗಿದೆ ಮತ್ತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಕಳೆದ ಗುರುವಾರ ರಾತ್ರಿ ನಗರದ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಒಂದು ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಆ ಒಂದು ಕಾರು ಡ್ರಿಫ್ಟಿಂಗ್ ನ ವಿಡಿಯೋ ಕೂಡ ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ನಂತರ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಈ ಬಗ್ಗೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ನಂತರ ಪೊಲೀಸರು ಈ ಒಂದು ಕಾರು ಡ್ರಿಫ್ಟಿಂಗ್ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನು ಕೂಡ ಮಾಡಿದ್ರು. ನಂತರ ಈ ಒಂದು ಕಾರಿನ ನಂಬರ್ ಅನ್ನ ಆಧರಿಸಿ ಒಂದು ಸದಾಶಿವನಗರದ ಮನೆಯಲ್ಲಿ ಈ ಒಂದು ಕಾರ್ ಇರೋದನ್ನ ಪತ್ತೆ ಹಚ್ಚಿ ಆ ಒಂದು ಕಾರನ್ನು ಕೂಡ ಜಪ್ತಿ ಮಾಡಿದ್ರು. ಇದೀಗ ಆ ಒಂದು ಕಾರನ್ನ ಚಾಲನೆ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ರೆ. ಈ ಒಂದು ಸಂದರ್ಭದಲ್ಲಿ ಏನು ಸಂಚಾರ ಪೊಲೀಸರು ನಗರದ ಪ್ರಮುಖ ಜಂಕ್ಷನ್ ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಇರುವಂತಹ ಒಂದು ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ರಿಕ್ಕಿರೈ ಕೂಡ ಓಡಾಡಿರೋದು ಕಂಡು ಬರುತ್ತೆ. ಖುದ್ದು ಅವರೇ ಈ ಒಂದು ಕಾರನ್ನು ಕೂಡ ಚಾಲನೆ ಮಾಡಿರೋದು ಕೂಡ ಗೊತ್ತಾಗಿತ್ತು. ನಂತರ ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದು ಇದರ ಬಗ್ಗೆ ಒಂದು ವಿವರಣೆ ನೀಡುವಂತೆ ಒಂದು ನೋಟಿಸ್ ಅನ್ನು ಕೂಡ ಮಾಡಿದ್ರೆ ಬಳಿಕ ಇದರ ಬಗ್ಗೆ ತನಿಖೆಯನ್ನು ಕೂಡ ಶುರು ಮಾಡಿ ಮೊದಲಿಗೆ ಈ ಒಂದು ಡ್ರೈವಿಂಗ್ ಸೀಟ್ ನಲ್ಲಿದ್ದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಏನುಂಟಾಗುತ್ತೆ ಆ ಒಂದು ಗೊಂದಲವನ್ನ ನಿವಾರಣೆ ಮಾಡುವ ಸಲುವಾಗಿ ಸಾಕಷ್ಟು ಸಿಸಿಟಿವಿ ಫುಟೇಜ್ ಅನ್ನ ಸರ್ಚ್ ಮಾಡಿದಾಗ ಅದು ರಿಕ್ಕಿರೈ ಅಂತ ಕೂಡ ಗೊತ್ತಾಗುತ್ತೆ. ನಂತರ ಅವರೇ ಈ ಒಂದು ಕಾರನ್ನ ಡ್ರೈವ್ ಮಾಡಿ ಈ ರೀತಿ ಅಜಾಗರೂಕವಾಗಿ ಚಾಲನೆ ಮಾಡಿ ಒಂದು ಡ್ರಿಫ್ಟಿಂಗ್ ಅನ್ನು ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯವನ್ನ ಒದಗಿಸಬೇಕಾಗುತ್ತೆ ಮತ್ತೆ ಸಂಗ್ರಹವನ್ನು ಕೂಡ ಮಾಡಬೇಕಾಗುತ್ತೆ. ಆ ಸಲುವಾಗಿ ಸಂಚಾರ ಪೊಲೀಸರು ಆ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಸಂಗ್ರಹ ಮಾಡಿ ಆ ಒಂದು ಸಾಕ್ಷಿಗಳ ಆಧಾರದ ಮೇಲೆ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದು ಸದ್ಯ ಈಗ ಈ ಒಂದು ಕಾರನ್ನು ಕೂಡ ಜಪ್ತಿ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಏನು ಈಗ ರಿಕ್ಕಿರೈ ಕೂಡ ಈಗ ಜಾಮೀನನ್ನ ಪಡ್ಕೊಂಡಿದ್ರೆ ಕೋರ್ಟ್ ಅವರಿಗೆ ಒಂದು ಷರತ್ತುಬದ್ಧ ಜಾಮೀನು ಕೂಡ ಮಂಜೂರು ಮಾಡಿದೆ. ಅಂದ್ರೆ 1 ಲಕ್ಷ ಏನು ಬಾಂಡ್ ಮತ್ತೆ ಓರ್ವ ವ್ಯಕ್ತಿಯ ಒಂದು ವೈಯಕ್ತಿಕ ಶ್ಯೂರಿಟಿ ಹಾಗೂ ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಈಗ ಕೋರ್ಟ್ ಅವರಿಗೆ ಒಂದು ಜಾಮೀನು ಕೂಡ ಮಂಜೂರು ಮಾಡಿದೆ. ಸದ್ಯ ಅವರಿಗೆ ಈಗ ಕೋರ್ಟ್ನಿಂದ ಒಂದು ಜಾಮೀನು ಕೂಡ ಮಂಜೂರಾಗಿರೋದ್ರಿಂದ ಪೊಲೀಸರ ವಿಚಾರಣೆ ಮತ್ತು ಏನು ಈ ಒಂದು ತನಿಖೆಗೂ ಕೂಡ ಅವರು ಒಳಪಡಬೇಕಾಗುತ್ತೆ. ಬಹುಶಃ ಏನು ಪೊಲೀಸರು ಮತ್ತೊಮ್ಮೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ಸೂಚನೆ ಏನಾದರೂ ಕೊಟ್ಟರೆ ಅವರು ಆ ಒಂದು ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಹಾಜರಾಗಬೇಕು. ನಂತರ ಈ ಒಂದು ಡ್ರಿಫ್ಟಿಂಗ್ ಮಾಡಿದಂತ ಸಲುವಾಗಿ ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಸಂಬಂಧಪಟ್ಟಂತೆ ಏನ್ ಫೈನ್ ಕಟ್ಟಬೇಕಾಗುತ್ತೆ ಆ ಒಂದು ದಂಡವನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.